ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರಿ ಉಚಿತ ಶಿಕ್ಷಣಕ್ಕೆ CVC ಫೌಂಡೇಶನ್ ವತಿಯಿಂದ ಒಂದು ಅರ್ಜಿಯನ್ನು ಕೂಡ ಆಹ್ವಾನ ಮಾಡಲಾಗಿದೆ. ಯಾವ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ ಮತ್ತು ಎಷ್ಟು ವರ್ಷ ಅವರು ಉಚಿತ ಶಿಕ್ಷಣ ನೀಡುತ್ತಾರೆ ಮತ್ತು ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಏನಪ್ಪ ಅಂದರೆ ಒಂದು ಹೊಸತನ ಮತ್ತು ವಿದ್ಯಾರ್ಥಿಗಳು ಅನುಕೂಲ ಆಗುವಂಥ ಒಂದು ಮಾಹಿತಿನೂ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ಕೂಡ ಒಂದು ಮಾಹಿತಿಯೊಂದಿಗೆ ಬಂದಿದೆ. ಏನಪ್ಪ ಅಂದರೆ ಉಚಿತ ಶಿಕ್ಷಣಕ್ಕೆ CVC ಫೌಂಡೇಶನ್ ಅರ್ಜಿ ಕೊಪ್ಪಳ. CVC ಫೌಂಡೇಶನ್ ವಿದ್ಯಾರ್ಥಿಗಳ ದತ್ತು ಯೋಜನೆಯಡಿ ಸಂಪೂರ್ಣ ಉಚಿತ ಶಿಕ್ಷಣ ಒದಗಿಸಲಿಕ್ಕೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಲಾಗಿದೆ. ಈ ಯೋಜನೆಯಡಿ 2 ವರ್ಷ PUC ಓದ ಬಯಸುವ ವಿದ್ಯಾರ್ಥಿಗಳ ಶೈಕ್ಷಣಿಕ ವೆಚ್ಚವನ್ನು ಸಂಪೂರ್ಣವಾಗಿ ಶಿಕ್ಷಣ ಪ್ರೇಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಆಗಿರ್ತಕ್ಕಂಥ CV ಚಂದ್ರಶೇಖರ್ ಅವರು ಕೂಡ ಭರಿಸಲಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಕೂಡ ನೀಡಿರುವ ಫೌಂಡೇಶನ್ ಸಂಚಾಲಕ ಮೌನೇಶ್ ಕಿನ್ನಾಳ್ ಅರ್ಹ ಪ್ರತಿಭಾವಂತ ಹಾಗೂ ಬಡ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಯೋಜನೆಗೆ ಕೆಲವೊಂದು ಮಾನದಂಡ ರೂಪಿಸಲಾಗಿದೆ. ಈ ಯೋಜನೆ PUC ಓದ ಬಯಸುವ ವಿದ್ಯಾರ್ಥಿಗಳು ಮಾತ್ರ ಅನ್ವಯವಾಗಿದ್ದು ಅರ್ಜಿ ಸಲ್ಲಿಸಲಿಕ್ಕೆ ಜೂನ್ 10 ಕೊನೆಯ ದಿನಾಂಕವಾಗಿದೆ. ಅರ್ಜಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ 9164167204 ಅಥವಾ 9980686982ಗೆ ಸಂಪರ್ಕ ಮಾಡುವಂತೆ ಕೂಡ ತಿಳಿಸಿದ್ದಾರೆ. ಅಂದರೆ ಇದರಲ್ಲಿ ಏನಪ್ಪ ಅಂದರೆ ಈಗ ಆಲ್ರೆಡಿ SSLC ರಿಸಲ್ಟ್ಸ್ ಕೂಡ ಬಂದಿದ್ದಾವೆ. ಸೊ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಉಚಿತ ಶಿಕ್ಷಣ ಪಡ್ಕೋಬೇಕು, ಮುಂದೆ ನಾವು ಒಂದು ಚೆನ್ನಾಗಿ ಓದಬೇಕು ಅಂತಿದ್ರೆ ಆರ್ಥಿಕ ಸಂಕಷ್ಟ ಇರತಕ್ಕಂಥ ಬಡ ಹಾಗೂ ಆರ್ಥಿಕ ಹಿಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಿಕ್ಕೆ ದತ್ತವನ್ನು ತೆಗೆದುಕೊಳ್ತಾರೆ. ಇವರೇನಪ್ಪ ಅಂದರೆ ಕಂಪ್ಲೀಟಾಗಿ 2 ವರ್ಷ SSLC ಆದಮೇಲೆ PUC ಏನು ಅಡ್ಮಿಷನ್ ಮಾಡ್ತಾರೆ ಅಂಥ ವಿದ್ಯಾರ್ಥಿಗಳು ಅವರ ಮಾನದಂಡವನ್ನು ಆಯ್ಕೆ ಮಾಡ್ತಾರೆ. ಅಂದರೆ ಅವರು ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾರೆ, ಯಾವ ಏರಿಯಾದ ಅವ್ರ ಮನೆ ಪರಿಸ್ಥಿತಿ ಏನಿದೆ ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ಸೊ ಆ ವಿದ್ಯಾರ್ಥಿಗಳು 2 ವರ್ಷ ಶೈಕ್ಷಣಿಕ ಸಂಪೂರ್ಣವಾಗಿ ಎಲ್ಲಿ ಓದ್ತಾರೆ ಅದೆಲ್ಲ ಶೈಕ್ಷಣಿಕ ಸಂಪೂರ್ಣ ಖರ್ಚನ್ನು ಕೂಡ CV ಚಂದ್ರಶೇಖರ್ ಫೌಂಡೇಶನ್ ವತಿಯಿಂದ ಭರಿಸಲಾಗುತ್ತೆ ಅಂತ ಹೇಳಿದರೆ. ಸೊ ಇದಕ್ಕೆ ಯಾವುದೇ ಒಂದು ಲಿಮಿಟ್ ಕೂಡ ಇಲ್ಲ ಫ್ರೆಂಡ್ಸ್. ಸೊ ನೀವು ಎಲ್ಲಾದರೂ ಓದಿದ್ರು ಕೂಡ ನೀವೇಂದರೆ ಅರ್ಜಿನೂ ಕೂಡ ಸಲ್ಲಿಸ್ಬೋದು ಮತ್ತು ಯಾವುದೇ ಒಂದು ಜಿಲ್ಲೆಯಲ್ಲಿ ಓದ್ತಾ ಇದ್ದರೂ ಕೂಡ ನಿಮಗೆ ಸಂಪೂರ್ಣ ವೆಚ್ಚವನ್ನು ಕೂಡ ಈ ಪರ್ಟಿಕ್ಯುಲರ್ ಫೌಂಡೇಶನ್ ಕೂಡ ಭರಿಸುತ್ತೆ. ಹಾಗಾಗಿ ನಿಮ್ಮ ಮನೆ ಹತ್ತಿರ ಯಾರೋ ಬಡ ವಿದ್ಯಾರ್ಥಿಗಳಿದ್ದರೆ, ಮುಂದೆ ಶಿಕ್ಷಣವನ್ನು ವಂಚಿತರಾಗ್ತಾ ಇದ್ದಾರೆ ಅಂದರೆ SSLC ಚೆನ್ನಾಗಿ ಓದ್ತಾ ಇದ್ದಾರೆ ಅಂದರೆ, ಆಮೇಲೆ ನಂತರ PUCಯಲ್ಲಿ ಕೂಡ ಓದ ಬಯಸಿದ್ರೆ ಮುಂದೆ ಅವರ ಶೈಕ್ಷಣಿಕ ಜೀವನ ಚೆನ್ನಾಗಿರಬೇಕು ಅಂತಿದ್ದರೆ ಅಂಥವ್ರ ವಿದ್ಯಾರ್ಥಿಗಳು ಶೇರ್ ಮಾಡಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಸೊ ಅರ್ಜಿ ಸಲ್ಲಿಸಲಿಕ್ಕೆ ಜೂನ್ 10ನೇ ತಾರೀಕಿನಿಂದ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಲ್ ಮಾಡಿ ಕೂಡ ನೀವು ಮಾಹಿತಿ ಪಡ್ಕೊಂಡು ನಂತರ ಯಾವ ಥರ ಅರ್ಜಿ ಸಲ್ಲಿಸಬೇಕು ಅಂತ ಕೂಡ ತಿಳಿಸ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಬೇಕಾಗಿತ್ತಪ್ಪ ಅಂದರೆ ಅವ್ರಿಗೆ ಕೂಡ ಶೇರ್ ಮಾಡಿ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲ ಆಗಲಿ ಅಂತ ತಿಳಿಸಿದ್ದೀನಿ. ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.